ನಾವು ಯಾವ ರೀತಿಯಲ್ಲಿ ಕೂಡ ತಾಯಿಯನ್ನು ಅರ್ಚಿಸದಿದ್ದರು, ಭಜಿಸದಿದ್ದರು, ಪೂಜಿಸದಿದ್ದರು, ನಾವು ತಾಯಿಯನ್ನು ಅನುಸರಿಸಿದರೆ ಸಾಕು, ಅವಳು ನಮ್ಮ ಕಷ್ಟಗಳನ್ನು ಕಳೀತಾಳೆ ಮತ್ತು ನಮ್ಮ ಕ್ಲೇಶಗಳನ್ನು, ಮನದ ಕ್ಲೇಶಗಳನ್ನು ದೂರ ಮಾಡ್ತಾಳೆ ಅನ್ನೋದು ನಮ್ಮ ನಂಬಿಕೆ. ಮುಖ್ಯವಾಗಿ ನಮಗೆ ಆ ದೇವರಲ್ಲಿ ನಮ್ಮ ನಂಬಿಕೆ ಮತ್ತು ಶ್ರದ್ಧೆಯನ್ನು ಇಡಬೇಕಾದದ್ದು ಮುಖ್ಯವಾಗ್ತದೆ. ಅದು ಯಾವ ಸಮಾಜಕ್ಕೆ ಸಂಬಂಧಪಟ್ಟವರಾಗಿರಲಿ, ಅಥವಾ ಯಾವುದೇ ಪಕ್ಷಕ್ಕೆ ಸಂಬಂಧಪಟ್ಟವರಾಗಲಿ, ಅಥವಾ ಯಾವುದೇ ರೀತಿಯ ಧೋರಣೆಗಳನ್ನು ಅನುಸರಿಸ್ತಾ ಇರಬಹುದು. ಆದರೆ ಒಟ್ಟಿನಲ್ಲಿ ನಾವು ನಮ್ಮ ಧರ್ಮದ ಬಗ್ಗೆ, ನಮ್ಮ ಧಾರ್ಮಿಕ ವ್ಯವಸ್ಥೆಯ ಬಗ್ಗೆ ನಂಬಿಕೆಗಳನ್ನು ಇರಿಸಿಕೊಂಡು ಬಂದರೆ ನಮ್ಮ ಧರ್ಮ ಉಜ್ವಲವಾಗಲಿಕ್ಕೆ, ನಮ್ಮ ಧರ್ಮ ಬೆಳೀಲಿಕ್ಕೆ ಮತ್ತು ನಮ್ಮ ಧಾರ್ಮಿಕ ಕೇಂದ್ರಗಳು, ಶ್ರದ್ಧಾ ಕೇಂದ್ರಗಳು ಬೆಳಗಲಿಕ್ಕೆ ಅದು ಕಾರಣ ಆಗ್ತದೆ. ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ದೇವಾಲಯಗಳು ಒಂದು ರೀತಿಯಲ್ಲಿ ಸಾಮರಸ್ಯದ ಒಂದು ಕೇಂದ್ರಗಳಾಗಿ ನಮ್ಮ ಸಮಾಜದಲ್ಲಿ ಕೆಲಸವನ್ನು ಮಾಡ್ತಾ ಇದೆ. ಅದು ದೇವಾಲಯಗಳಿರ್ಬೋದು, ದೈವಾರಾಧನಾ ಕೇಂದ್ರಗಳಿರ್ಬೋದು, ಭಜನಾ ಮಂದಿರಗಳಿರ್ಬೋದು, ಇನ್ನಿತರ ಬೇರೆ ಬೇರೆ ವ್ಯವಸ್ಥೆಗಳಿರ್ಬೋದು. ಒಂದು ರೀತಿಯಲ್ಲಿ ಸಮಾಜ ಬಾಂಧವರನ್ನು ಎಲ್ಲ ಭೇದಗಳನ್ನು ಕಡೆಗಣಿಸಿ ಎಲ್ಲರೂ ಒಂದೇ ತಾಯಿಯ ಮಕ್ಕಳು ಅನ್ನುವ ರೀತಿಯಲ್ಲಿ ಬೆರೀಲಿಕ್ಕೆ ಒಂದು ಕೇಂದ್ರವಾಗಿ ನಮ್ಮ ಧಾರ್ಮಿಕ ಕೇಂದ್ರಗಳು ಇವತ್ತು ಕೆಲಸವನ್ನು ಮಾಡ್ತಾ ಇದೆ. ಹಾಗಿರುವಾಗ ನಮ್ಮ ಸಮಾಜದಲ್ಲಿ ಸಾಮರಸ್ಯವನ್ನು ಕಾಪಾಡಬೇಕಿದ್ರೆ ನಮ್ಮ ದೇವಾಲಯಗಳನ್ನು, ನಮ್ಮ ಧಾರ್ಮಿಕ ಕೇಂದ್ರಗಳನ್ನು ಕಾಪಾಡ್ತಾ ಬರಬೇಕಾದದ್ದು ನಮ್ಮ ಕರ್ತವ್ಯ.